ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ, ಮಸ್ತಾಗಿರ್ತೀರಿ, ಸೂಪರಾಗಿರ್ತೀರಿ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಅಂತ. ಇರೋದೊಂದು ಲೈಫ್, ಖುಷಿಯಾಗಿರಿ, ಎಲ್ಲರ ಜೊತೆಗೆ ಖುಷಿಯಾಗಿ ಇರ್ರಿ ಅಂತ ಹೇಳ್ತಾ ಬ್ಲಾಗನ್ನು ಶುರು ಮಾಡೋಣ ಬರ್ರಿ. ವಾತಾವರಣ ಮಾಡಾಗಿತ್ರಿ, ಮಳೆ ಬಂದ್ರೆ ಭಾಳ ತಂಪು ಕೊಡ್ತೈತಿ, ರೈತರಿಗೂ ಕೂಡ ಒಳ್ಳೇದಾಗ್ತೈತಿ. ರೈತರು ಖುಷಿಯಾಗಿದ್ರಪ್ಪ ಅಂದ್ರೆ ಇಡೀ ದೇಶನೇ ಖುಷಿಯಾಗಿರ್ತೈತಿ. ಯಾಕಂದ್ರೆ ಮಳೆ ಬೆಳೆ ಟೈಮ್ ಸರಿ ಆತಂದ್ರೆ ನಮಗೂ ದಿನಸಿ ಧಾನ್ಯಗಳನ್ನ ಖರೀದಿ ಮಾಡೋರ್ಗು ಕೂಡ ನಮ್ಮಂಥ ಸಾಮಾನ್ಯ ಜನರಿಗೂ 10 ರೂಪಾಯಿ ಉಳಿತೈತಿ. ಸೊ ರೈತರಿಗೆ ಒಳ್ಳೇದಲ್ಲ ಅಂತೇಳಿ ಖಂಡಿತ ಎಲ್ಲರೂ ಕೂಡ ಆದಷ್ಟು ಒಂದು ಮಾತನ್ನು ಕೇಳ್ಕೊಳೋಣ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನೋಡ್ರಿ, ಹಿಂಗಾಗೈತಿ, ಮಳೆ ಬರಬೇಕಪ್ಪ ದೇವ್ರೆ. ಎಲ್ಲ ಪ್ರತಿಯೊಂದು ಒಂದು ಇರುವೆಯಿಂದ ಹಿಡ್ಕೊಂಡು ಒಂದು ಮನುಷ್ಯ ಕುಲದವರೆಗೂ ಕೂಡ ನೀರು ಬೇಕು, ಮಳೆ ಬೇಕು, ಬೆಳಿಬೇಕು. ಎಲ್ಲದಕ್ಕೂ ಕೂಡ ಕಾರಣ ಅಂದ್ರೆ ಮಳೆನೇ ಇರ್ತೈತಿ. ಸೊ ನೀರಿಲ್ಲದೆ ಯಾವ ಜೀವಿನೂ ಕೂಡ ಬದುಕೋಕ್ಕಾಗಂಗಿಲ್ಲ. ಒಂದು ಒಪ್ಪತ್ತು ಊಟ ಬಿಟ್ಟು ಬದುಕ್ಬೋದು. ನೀರಿಲ್ಲದೇ ಕೂಡ ಮನುಷ್ಯ ಆಗಲಿ, ಪ್ರಾಣಿ ಆಗಲಿ, ಯಾವುದೇ ಜೀವಿ ಆಗಲಿ ಬದುಕೋಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಮಳೆ ಬೇಕು. ಸೊ ನಮ್ಮ ಬಗ್ಗೆ ಎಷ್ಟೋ ಸರಿ ಕೇಳ್ಕೊತಿರ್ತೀವಿ, ದೇವ್ರ ಹತ್ರ ಒಂದು ಟೈಮ್ ಸರಿ ಮಳೆ ಕೊಡಂತನೂ ಕೂಡ ಒಂದು ಮಾತು ಕೇಳ್ಕೊಳಮಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನ್ನೆಲ್ಲನೂ ಕೂಡ ಒಗೆದು ಹಾಕಿನ್ರಿ, ಅಗಳೇ ಒಗೆದು ಹಾಕಿ ನೆಲ ಒರೆಸಿ ಅಡುಗೆ ಮಾಡಿ ಹುಡುಗರೆಲ್ಲ ಸಾಲಿಗೆ ಆವಾಗ ಹೋದರು. ಒಂದು ಸ್ವಲ್ಪ ಕೆಲಸ ಮಾಡ್ಕೋತಾ ಕುಂತೆ. ಈಗ ಸ್ವಲ್ಪ ರಿಲೀಫ್ ಆಯಿತು. 1:30 ಆಗೈತಿ. ಒಂದು ಪಾರ್ಸಲ್ ಹಾಕಿ ಬರಬೇಕಾಗಿತ್ತು. ಬಟ್ ಸ್ವಲ್ಪ ಹಾಕಿ ಬರ್ತೀನಿ ಅಂತಂದೆ. ಹೆಂಗೆ ಬಂದ ನಮ್ಮ ಕಸ್ಟಮರ್ ಹೆಂಗದಾರಪ್ಪ ಅಂತಂದ್ರೆ ಒಂಥರ ನಂಗೆ ದೇವ್ರು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾವತ್ತೂ ಮೋಸ ಇಲ್ಲಿವರೆಗೂ ಆಗಿಲ್ಲ, ಮುಂದೂ ಆಗಲ್ಲ. ಅವ್ರು ಅಮೌಂಟ್ ಹಾಕೋರದಾರ, ಅವ್ರ ಮ್ಯಾಲೆ ಭರವಸೆ ಐತಿ. ಇನ್ನೂ ಅಮೌಂಟ್ ಹಾಕಿರಲಿಲ್ಲ, ಪ್ಯಾಕಿಂಗ್ ಮಾಡಿದ್ದೆ. ಒಂದು ಸ್ವಲ್ಪ ವೇಟ್ ಮಾಡಿರಿ, ಯಾರೋ ಬರೋರದಾರ, ಅವ್ರು ಬಂದ ಆದ ತಕ್ಷಣ ಆನ್ಲೈನ್ ಹಾಕಿಸ್ತೀನಿ ಅಂತ ಹೇಳಿದರು. ಬಟ್ ಏನೋ ಒಂದು ಸಮಸ್ಯೆಯಿಂದ ಹಾಕೋದಾಗಲಿಲ್ಲ. ಬಟ್ ನಾನು ಹೋಗಿ ಬರ್ತೀನಿ, ಹಾಕ್ತೀನಿ ರೀ ಅಂತಂದೆ. ಇಲ್ಲ, ಯಾರ ಮ್ಯಾಗೂ ಕೂಡ ಭರವಸೆ ಇಡಬೇಡ್ರಿ, ವಿಶ್ವಾಸ ಇಡಬೇಡ್ರಿ, ವ್ಯವಹಾರ ಮಾಡಿರಿ ಅಂತ ಕೇಸ್ ಹೇಳಿದರು. ಈ ಥರ ಹೇಳೋರು ಯಾರು ಇರ್ತಾರೆ ಹೇಳ್ರಿ? ನಾನು ಅದೇ ಹೇಳ್ತೀನಿ, ನಂಬಿಕೆನೇ ಒಂದು ದೇವರು. ನಾನು ನಂಬಿದ್ದೀನಿ. ಈಗ ನನ್ನ ಕಸ್ಟಮರೇ ನನಗೆ ಒಂಥರ ದೇವ್ರು ಇದ್ದಂಗೆ. ಯಾಕಂದ್ರೆ ಅವರಿಂದ ನನಗೆ 10 ರೂಪಾಯಿ ಹುಟ್ಟುತ್ತಾ ಒಂದು ತನ್ನ ಉಣ್ತೀನಿ ಅಂದ್ರೆ ನನಗೆ ಅವರೇ ದೇವರು. ಮೋಸ ಆಗಿಲ್ಲ, ಮುಂದೂ ಆಗಂಗಿಲ್ಲ. ಬಟ್ ಈ ಥರ ಹೇಳೋರು ಯಾರು ಕಸ್ಟಮರ್ ಸಿಗ್ತಾರೆ ಹೇಳ್ರಿ? ನಾನು ಇಷ್ಟು ಸ್ವಲ್ಪ ಸೀರೆಗಳನ್ನ ಇಟ್ಕೊಂಡು ತುಂಬ ಜನರು ಪ್ರೀತಿ ಗಳಿಸ್ಕೊಂಡಿದ್ದೀನಿ. 100 ರೂಪಾಯಿ ಸಿಗಲ್ಲ, 50 ರೂಪಾಯಿ ಸಿಕ್ಕರೂ ಸೀರೆ ಕೊಡ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಸೀರೆ ನಾವು ಗ್ರ್ಯಾಂಡಾಗಿ ಫಂಕ್ಷನ್ದಾಗ ಕಾಣ್ಬೇಕನ್ನೋದು ಆಸೆ ಇದ್ದೇ ಇರ್ತೈತಿ. ಸೊ ಆ ಕಾರಣಕ್ಕಾಗಿ ನಾನು ಕೊಟ್ಟಿರೋಂಥ ಸೀರೆನ ಅವ್ರು ಒಂದಿನ ಉಟ್ಟು ಖುಷಿಯಾಗಿ ಒಂದು ಫಂಕ್ಷನ್ ಆಗಲಿ, ಎಲ್ಲೋ ಒಂದು ಫ್ಯಾಮಿಲಿ ಜೊತೆಗಿದ್ರಪ್ಪ ಅಂತಂದ್ರೆ ಅದು ಒಂದು ನನಗೆ ಅದೊಂದು ಪುಣ್ಯ ಸ್ವಾರ್ಥ, ಅದೊಂದು ಖುಷಿ ನನಗೆ ಒಳ್ಳೇದು ಮಾಡುತ್ತೆ ಅನ್ನೋದು ನನ್ನ ಭರವಸೆ. ಸರಿನೋ ತಪ್ಪೋ ಗೊತ್ತಿಲ್ಲ, ನೀವೇ ಕಮೆಂಟ್ ಮಾಡಿ ಹೇಳ್ರಿ. ಚೌಳಿಕಾಯಿ ತೊಗೊಂಬಂದಾರ ನೋಡ್ರಿ, ತೊಳೆದು ಇಟ್ಟೀನಿ. ಸ್ವಲ್ಪ ನೀರದೆಲ್ಲ ಜಾನ್ಲಿ, ಆಮೇಲೆ ಸೋಸಕ್ಕೆ ಬರ್ತದೆ ನೋಡ್ರಿ. ಯಜಮಾನ್ರು ಬಂದರು, ಈಗ ಊಟ ಮಾಡೋಣಂತೆ ಬರ್ರಿ. ಬದ್ನಿಕಾಯಿ ಪಲ್ಯ ಮಾಡೀನಿ, ರಸ ಬಿಟ್ಟು, ಚಪಾತಿ ಮಾಮೂಲಿ, ಹಾಗೆ ಬಿಸಿ ಅನ್ನ. ಅನ್ನ ಜೊತೆಗೂ ಆಗುತ್ತೆ, ಚಪಾತಿ ಜೊತೆಗೂ ಆಗುತ್ತೆ ಅಂತೇಳಿ ಮಾಡಿದ್ದೆ ನೋಡ್ರಿ. ಉಪ್ಪಿನಕಾಯಿ, ಅನ್ನ ಸ್ವಲ್ಪ ಹಚ್ಚಿನ್ರಿ ಇಬ್ಬರು ಪೂರ್ತಕ. ಮತ್ತು ಹೆಚ್ಚಿಗೆ ಹಚ್ಚನ ಸಂಜೆ ಮಾಡಿ ಇಷ್ಟು ಉಳಿದು ಬಿಡುತ್ತೆ, ಮತ್ತೊಳಗೆ ತಿನ್ನಕ್ಕೆ ಬೇಸರ. ಸಿಂಪಲ್ ಆಗಿರೋನೇ ಊಟ ನೋಡ್ರಿ. ಚಪಾತಿ ಬದ್ನಿಕಾಯಿ ಈ ಥರ ರಸ ಬಿಟ್ಟು ಮಾಡಿದ್ರೆ ನನಗೆ ಭಾಳ ಇಷ್ಟ ಆಗ್ತದೆ. ಇದ್ರ ಜೊತೆ ಮ್ಯಾಗ ಏನರ ಉಳ್ಳಾಗಡ್ಡ್ಯಾರ, ಸೌತಿಕಾಯಾರ, ಗಜ್ಜರ, ಮೆಂತ್ಯರ ಇರ್ಬೇಕು ರೀ, ಇನ್ನೂ ಟೇಸ್ಟ್ ಆಗುತ್ತೆ. ಬಟ್ ಇಸ್ದಕ್ಕಿಲ್ಲ, ಏನೈತೆ ಅದೇ ಊಟ ಮಾಡೋಣ ಅಂತ ಬರ್ರಿ. ಮಕ್ಕಳು ಆಲ್ರೆಡಿ ಸಾಲಿಲಿಂತ ಬಂದಾರೆ. ಬಂದ್ಬಿಟ್ಟೇನೆ ಚಹಾ ಬಿಸ್ಕಿಟು ಕಾರಿ ತಿಂದು ನೋಡ್ರಿ, ಅಲ್ಲೇ ವಾಟೆಯಲ್ಲೇ ಇಟ್ಕೊಂಡು ಅಭ್ಯಾಸ ಮಾಡ್ಕೊತ ಕೂತಾಳ. ಈ ನನ್ನ ಮಗೊಂದಾಯ್ತು, ಉಡಿ ಹೊಡ್ಯಾಕತ್ತಾನ್ರಿ ಸದ್ಯಕ್ಕೆ. ಈಗಿನ ಬಾಲ್ ಕೂತು ಡಿಸ್ಟರ್ಬ್ ಮಾಡಿಬಿಡಪ್ಪ, ನಡಿ ನಾವು ಕಿಚನ್ದಾಗ ಹೋಗಿ ಅಡುಗೆ ಮಾಡೋಣ ಅಂತ ಹೇಳೀನಿ. सकाळी लवकर उठ. उठू ना तिच्याकडं निवांत करून घे. चल ये इकडा ನಡಿ ನೋಡ್ತೀನಿ ಮವ್ವ ಏನೇನು ಬರ್ದೆ ಅಂತೇಳಿ. ಬರೀ ತಲೆ ಬಾಗಿಸ್ಕೊಂಡು ಬರೆಯೋದು ಒಂದೇ ರೀ ಈಗಿನ ಕೆಲಸ.
ಹಾಂ ಹಾಂ ಚೆಕ್ ಮಾಡ್ತೀನಿ ಲಾಸ್ಟಿಗೆ. ಈ ನನ್ನ ಮಗಂದು ಕಿಡಿಗೇಡ್ತನ ಭಾಳ ಆಗ್ಬಿಟ್ಟದ ನೋಡ್ರಿ. ಬಾಜಿಕಿನ ಅಂಟಿಯರಿಗೆ ನಿನ್ನೆ ಮಿಸಲ್ ಪಾವ್ ಕೊಟ್ಟಿದ್ದೆ, ನಮ್ಮ ಪಿಲ್ಲೊಂದು ಬರ್ತಡೇ ಐತೆ ಅಂತೇಳಿ. ಸೊ ಅದ್ರೊಳಗೆ ಸೀರಾ ಮತ್ತು ಏನೋ ಸ್ವೀಟ್ ಕೊಟ್ಟು ಕಳ್ಸ್ಯಾರಿ. ಕೇಕಿನ ಒಂದು ವಾಟಿನ ಇನ್ನು ಅವ್ರ ಮನ್ಯಾಗ ಐತಿ, ನಾಳೆ ಕೊಡ್ತೀನಿ ಅಂತ ಬಂದು ಕುದುರ್ತಾನೆ ರೀ ಸದ್ಯಕ್ಕೆ ಗ್ಯಾಸ್ ಕಟ್ಟಿ ಮ್ಯಾಗ. ನಾನು ಮಸ್ತಿಗೆ ಎಣ್ಣೆ ಹಚ್ಕೊಂಡಿದ್ದೆ, ಎಣ್ಣೆ ಹಚ್ಕೊಂಡು ಊಟ ಮಾಡಿ ನಿದ್ದೆ ಮಾಡಿ ಎದ್ದೀನಿ. ಎಷ್ಟು ಸಾಫ್ಟ್ ಆಗೈತಿ ಸ್ಕಿನ್ ಅಂತಂದ್ರೆ ನೋಡ್ರಿ, ನಾವು ಬಿಸಿಲಾಗೆಲ್ಲ ಅಲ್ಲಾಡ್ಯಾಡಿ ಬಂದಿರ್ತೀವಿ, ಫುಲ್ ಡ್ರೈ ಆಗಿರ್ತೈತಿ. ಎಣ್ಣೆ ಹಚ್ಕೊಂಡು ಮುಖಕ್ಕೆ ತಲೆಗೆ ಮಾಲಿಶ್ ಮಾಡ್ಕೊಂಡಾದ್ಮೇಲೆ ಒಟ್ಟು ಬಿಸಿಲಿಗೆ ಹೋಗ್ಬಾರ್ದು. ಆ್ಯಕ್ಚುಲಿ ನೀವು ಊಟ ಗಿಟ್ಟ ಮಾಡಿ ಸ್ವಲ್ಪ ನಿದ್ದೆ ಮಾಡ್ತೀನಿ ಅನ್ನೋ ಟೈಮ್ದಾಗ ಹಚ್ಕೋರಿ. 1 ತಾಸು 1.5 ತಾಸಿನೊಳಗೆ ನಮಗೆಲ್ಲ ಸ್ಕಿನ್ಗೆಲ್ಲ ಅದು ಅಬ್ಸರ್ವ್ ಆಗ್ತದೆ ಎಣ್ಣೆ, ಕೊಬ್ಬರಿ ಎಣ್ಣೆ ನಾನು ಭಾಳ ಇದು ಮಾಡ್ಕೊಳೋದು. ಸೊ ನೋಡಿರಿ, ಇವಾಗ ನಾವು ಎಷ್ಟೇ ಬಿಸಿಲಾಗ ಹೋಗಿನೂ ನಮ್ಮದು ಸ್ಕಿನ್ನ ಕಪ್ಪಾಗಿದ್ರು ಇಲ್ಲ ಸಣ್ಣ ಸಣ್ಣ ಗುಳ್ಳೆ ಆಗಿದ್ರು, ನಮ್ಮದು ಸ್ಕಿನ್ ಡಲ್ಲ ಕಾಣ್ತಿದ್ರು, ನಾನು ಜಾಸ್ತಿ ಏನೂ ಕ್ರೀಮ್ಗಳನ್ನ ಯೂಸ್ ಮಾಡೋಕ್ಕೆ ಹೋಗಂಗಿಲ್ಲ. ನಾನು ಯೂಸ್ ಮಾಡೋದು ಒಂದೇ ಏನಪ್ಪ ಅಂತಂದ್ರೆ ಕೊಬ್ಬರಿ ಎಣ್ಣೆ. ಈ ತಲೆಗೆ ಹಚ್ಕೊಂಡಾಗನೇ ಸ್ವಲ್ಪ ಮುಖಕ್ಕೆಲ್ಲ ಒಂದು 5 ನಿಮಿಷ ಹಿಂಗೆ ಕೆಳಗಡೆಯಿಂದ ಇದು ಮಾಡ್ಕೊತ ಹೋಗ್ತೀನಿ ರೀ. ಸ್ಕಿನ್ನು ಒಂಥರ ಚೆನ್ನಾಗಿ ಬ್ರೈಟ್ ಆದಂಗೆ ಅಂತ ಅನ್ನಿಸ್ತೈತಿ, ನಮಗೂ ಒಂದು ಒಳ್ಳೆ ಕಂಫರ್ಟಬಲ್ ಫೀಲ್ ಕೊಡ್ತೈತಿ. ನಾಳೆಗೆ ಏನೈತಿ ಬಿಸಿನೀರೊಳಗೆ ಸ್ವಲ್ಪ ತಲೆಗಿಲೆಲ್ಲ ಸ್ನಾನ ಮಾಡ್ಕೊಂಡೆ ಅಂದ್ರೆ ಆರಾಮಂತ ಅನ್ನಿಸ್ತೈತಿ ನೋಡ್ರಿ. ಚೌಳಿಕಾಯಿ ನೋಡ್ರಿ ತೊಳೆದಿಟ್ಟಿದ್ನೆಲ್ಲ ಎಲ್ಲ ನೀರು ಇಂಬರ್ದಂಗೆ ಆಗ್ಯಾವ್ರಿ. ಸೊ ಇವನೇನೈತಿ ಈಗ ಸೋಸ್ಕೊತ ಕುಂತೀವಿ. ಹಂಗೆ ಕಿಚನ್ದೊಳಗೆ ಬ್ಯಾಳೆಗಿಟ್ಟೀನಿ ಕುಕ್ಕರ್ನೊಳಗೆ. ಈ ನನ್ನ ಮಗನ ಇಲ್ಲೇ ಮುಂದೆ ಕುಂದ್ರಸ್ಕೊಂಡು ತೊಗೊಂಡು ಕೂತೀನಿ ರೀ, ಆಕೆ ಡಿಸ್ಟರ್ಬ್ ಮಾಡ್ತಾನಂತೇಳಿ ಚೌಳಿಕಾಯಿ ಸೋಸಮಂತ. ಮತ್ತು ರಾತ್ರಿ ಊಟ ನೋಡ್ರಿ, ಚಪಾತಿ ಇದ್ದು ದಾಲ್ ತಡ್ಕ ಮಾಡೀನಿ. ಯಾಕೆ ಕ್ಯಾಮರಾದಾಗ ಚಂದ ಕ್ಯಾಪ್ಚರ್ ಆಗಲ್ಲ ಆಗ್ಯದ. ಜರ ಕಮ್ಮಿ ಮಾಡ್ರಿ ಆವಾಜು ರೀ. ಟೇಸ್ಟ್ ಮಾತ್ರ A1 ಆಗೈತ್ರಿ ದಾಲ್ ತಡ್ಕದ್ದು. 5 ಸ್ಟಾರ್ ರೈಸ್ ಇವತ್ತೇ ಓಪನ್ ಮಾಡಿ ನೋಡ್ರಿ, ಚೀಲ ಊರ್ಲಿಂದ ತೊಗೊಂಡು ಬಂದಿದ್ದು. ಚಪಾತಿ ದಾಲ್ ತಡ್ಕ ಹಚ್ಕೊಂಡು ಅಂತಾರ. ನನಗಂತೂ ಯಾವಾಗ ಇದು ಅನ್ನ ಊಟ ಮಾಡೀನಿ ಅನ್ನಂಗೆ ಆಗ್ಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ್. ವಾವ್ ಮಸ್ತ್ ಆಗತ್ರಿ. ಜೀರಾ ರೈಸ್ ಮಾಡೀನಿ ನೋಡ್ರಿ, ಸೂಪರ್ ಅಂದ್ರೆ ಸೂಪರ್ ಆಗೈತೆ ಬಾನ ನೋಡ್ರಿ. ದೂರು 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 ಅಲ್ಲಿ ಹಂಡೆ ಕೆಡುತ್ತಿ ಪಿಲ್ಯ ನೀನು, ಅದ್ರ ಮ್ಯಾಗ ಹತ್ತ ಬಿಡ, ಬಾಜುಕ್ ನಿಂದ್ರಬೇಡ, ಬಾ ಈ ಕಡೆ. ಟವಲ್ ಎದಕ್ಕೀಗ ಜುಮಾಲದಿ ನೋಡಿ ನೀನಂತ್ರ ಖರೇನೆ. ಜೀರಾ ರೈಸ ದಾಲ್ ಕಿಚಡಿ ಚಪಾತಿ ಊಟ ಮಾಡೋಣ ಅಂತ ಬರ್ರಿ. ದಾಲ್ ಹಾಕೋರಿ. ಚೌಳಿಕೆ ಒಂದೇ ಐತಿ, ಈಗ ನಾಳೆಗಂತ ಸೋಸಿಟ್ಟಿನಿ. ಇವತ್ತು ಈಗ ಚೌಳಿಕೆ ಮಾಡಿದ್ರೆ ನಾಳೆಗೆ ಇದ್ದಿಲ್ಲ ಬಾಜಿ ಈಗ ಅವ್ರಿಗೆ ಡಬ್ಬಿಗೆ. ದಾಲ್ ಹಾಕೋರಿ ಉಂಟಿಲ್ಲ ನೀವು ಚಪಾತಿ ದಾಲ್. ಹಾ ಬದ್ನಿಕಾಯಿ ಇತ್ತು ಇವತ್ತು ಮಾಡೀನಿ. ಏನು ಮಾಡಲಿ, ಹಿಂಡಿ ಪಲ್ಯ ಮಾಡಿದ್ರು ಚೆಲ್ಲಬೇಕು, ನೀವು ಉಣ್ಣಲ್ಲ ಮಾಡಲ್ಲ. ಎಷ್ಟ್ರ ಮಾಡೋದು ಈ ಚಪಾತಿ ಉಳ್ದ ನೋಡ್ರಿ ಅಲ್ಲಿನ. ಈಗ ಚಪಾತಿ ಅದಾವು, ಮತ್ತು ಮುಂಜಾನೆ ಬಿಸಿ ಮಾಡೋದು ಹಂಗೆ ಉಳೋದು. ಇವು ತೋರಿ ಈಗ ಇವು ಯಾವ ಉಣ್ರಿ, ನಿಮ್ಗೆ ಯಾವ ಬೇಕದ ಉಣ್ರಿ. ಹಾಂ ನೀನೊಂದು ಪಾಸ್ ತಿನ್ನು. ಬಾ ಉಣು ಬಾ, ಊಟ ಮಾಡೋಣ ಅಂತ ಬನ್ನಿ ಫ್ರೆಂಡ್ಸ್. ಅದೊಂದು ಏಮನ್ನತ್ತದಕ್ಕೆ ಚಪಾತಿ. ಅಯ್ಯೋ ವಾಕಿಂಗ್ ಮಾಡತ್ತಾನ್ರಿ ಸದ್ಯಕ್ಕೆ. ಮಾಡಿ ಓಕೆ ಫ್ರೆಂಡ್, ಬೆಳಗ್ಗೆ ಸಿಗೋಣ ಅಂತ. ನನ್ನ ಮಗೊಂದು ವಾಕಿಂಗ್ ಆಗಲಿ. ಮುಂಜಾನೆ ಅವಲಕ್ಕಿ ಮೊಸರು ಮತ್ತು ಊರಿನ ತಂದು ಇನ್ನೊಂದು ಸ್ವಲ್ಪ ಚಿಪ್ಸ್ ಉಳ್ದಿದ್ದವು ರೀ, ಅದು ತೊಗೊಂಡು ನಾಷ್ಟ ಮಾಡಾಕತ್ತೀವಿ ನೋಡ್ರಿ. ಬೆಳಗ್ಗೆ ನಾಷ್ಟ ನಮ್ಮ ಮನ್ಯಾಗ ಅವಲಕ್ಕಿ, ರಾತ್ರಿ ಒಂಚೂರು ಜೀರಾ ರೈಸ್ ಮತ್ತೊಂದು ಸ್ವಲ್ಪ ದಾಲ್ ಉಳಿದಿತ್ತು, ಅದನ್ನ ಊಟ ಮಾಡಿದ್ರೆ ತೊಗೊಂಬಂದಿನಿ. ಮೊಬೈಲ್ ನೋಡ್ಕೊತ ನಾಷ್ಟ ಮಾಡಕತ್ತಾರ. ಸೊ ಬನ್ನಿ ಫ್ರೆಂಡ್ಸ್ ನಾಷ್ಟ ಮಾಡೋಣ. ಒತ್ತಿಸ್ಬೇಡ್ರಿ, ಇಟ್ಟೆ ಎಣ್ಣೆ ಹಾಕಿರಿ ಸರ್. ನಾ ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಊರಿಗೆ ಉಪಕಾರ ಐತೆ ನನ್ನ ಗಂಡ. ನಾ ಮೊಸರು ಮೆಣ್ಸಿಕಾಯಿ ಮಾಡ್ಕೊಂಬಂದಿದ್ದು ದೋಸ್ತಿಗೆ ಹೇಳ್ಯಾರಂತ್ರಿ. ಅವರು ಒಂದು 4 ಕರ್ಕೊಂಬ ಅಂತೇಳಿ ಹೇಳ್ಯಾರ. ಈಗ
ಒತ್ತಾಗೈತಿ ಅಂತ ಒದರಾಡಕತ್ತಿದ್ರು. ಅವ್ರದ್ದು ಫೋನ್ ಬರೋಣ ಈಗ ಒತ್ತಾಗಿಲ್ಲ ನಮ್ಮ ಯಜಮಾನಪ್ಪಗ. ನಾನು ಚಹಾ ಕುಡಿಯತ್ತಿದ್ದೆ ನಾಷ್ಟ ಮಾಡಿ. ಕರೆದು ಕೊಡಂದ್ರು, ಚಹಾ ಕುಡಿ ಬರ್ತೀನಿ ರೀ 1 ನಿಮಿಷ ಅಂದೆ. ಪುರ್ಸತ್ತಿಗಿಲ್ಲಾರ್ದ ಬಂದು ಪೋವೆ ಮಾಡಿದ ಕಡಾಗಿ ಒಳಗೆ ಕರಿಯಕತ್ತಾರೆ ಹಿಟ್ಟ ಎಣ್ಣೆ ಹಾಕಿ. ನೋಡಿರಿ ಒಂದು 4 ಕರ್ದು ಕೊಡ್ತೀನಿ ಇದ್ರಾಗ. ಪಾಪ ನೋಡಿರಿ ಇದೆಲ್ಲ ಶೇರ್ ಮಾಡ್ತಾರೆ ಫ್ರೆಂಡ್ ಜೊತೆಗೆ ನಮ್ಮ ಯಜಮಾನಪ್ಪ. ಮೊನ್ನೆ ರೊಟ್ಟಿದು ಹಂಗೆ ರೀ, ಅವ್ರು ಹೇಳೋರತ್ತು ಮಾಡಕ್ಕೆ ಹೋಗಿ ನನಗೆ ಹೈರಾಣ ಆಗಿತ್ತು. ಈ ಥರ ಇರೋ ಮನುಷ್ಯಾಗ ಯಾರು ಹೊರಗಡೆ ಕೆಟ್ಟ ಅಂತಾರ ಹೇಳ್ರಿ ನೀವೇ ಕಮೆಂಟ್ ಮಾಡಿ. ಮನ್ಯಾಗ ಹೆಂಗ್ಯಾಕಿರ್ಲಕ್ಕೆ ಹೊರಗಡೆ ನನ್ನ ಗಂಡ ರಾಜ ಮಹಾರಾಜ ರಾಜಾದಿ ರಾಜ. ಉಪಕಾರ ಮಾಡುವಂಥ ಸ್ವಭಾವ ಇರಬೇಕು, ಬಟ್ ನಮ್ಮದು ನೋಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಕರಿತೀನಿ ರೀ ಈಗ. सांगितलं तरी लय असते नाणे तिथून मध्यानं ಮಾವು ಕರ್ ಕೊಡ್ತೀನಿ ತೋರಿ ಮೆತ್ತಗತ್ತಾವ ಬಾತನ ಕದ್ ಇಡಣ 3 ಇಟ್ರಿ. ಅದ್ರಾಗ ಏನು ಭಾಳ ಉಳಿಸಿದ್ರಿ ಮನ್ಯಾಗ. ಏಯ್ ಅಣ್ಣ ತಗೋ, ಇನ್ನ 2 ತುತ್ತು ತಗುತ್ತದು. ಶೇಂಗಾ ತಿನ್ನು ಅಲ್ಲಿಲ್ಲ ನಾನು ಮುದುಕ. ಈಗ ಕರ್ದು ಕೊಟ್ಟಿ ನೋಡ್ರಿ ಸ್ನೇಹ. ನಿಂದರು ಪಲ್ಯ ಒಗ್ಗರಣೆ ಹಾಕಿ ಕಚ್ರ ಬಂದಿತ್ತು ನೋಡಿ, ಹೋಗಿ ಹಾಕೋಗಿದ್ದು ತೊಗೊಂಡು. ಮತ್ತು ಚೌಳಿಕಾಯಿನ ಮಾಡ್ತೀನಿ ಈಗ. 1/4 ಕಿಲೋ ಅದಾವ್ರಿ ಚೌಳಿಕಾಯಿ. ಅದ್ರಾಗ ಒಂದು ಅರ್ಧ ರಾತ್ರಿ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಮುಂಜಾನೆ ಕಡಿಮೆ ಬೀಳ್ತಾವೆ. ಮುಂಜಾನೆಗೆ ಹೆಂಗೆ ಬುತ್ತಿ ಕಟ್ಟೋದಿರ್ತ, ಮತ್ತು ಮಧ್ಯಾಹ್ನ ನಮಗೂ ಸ್ವಲ್ಪ ಇರ್ತೈತಲ್ಲ ಅದಕ್ಕಂತೇಳಿ ಮತ್ತು ಅದನ್ನ ದಾಲ್ ಮಾಡಿದ್ದೆ. ಹೆಂಗಂತಂದ್ರೆ ಮನೆ ಮುಂದೆ ಬಂದಾಗ್ರಿ ಒಮ್ಮೊಮ್ಮೆ ಚೇಂಜ್ ಇರೋಂಗಿಲ್ಲ. ಮತ್ತು ಯಜಮಾನ್ರು ಮಾರ್ಕೆಟ್ಗೆ ಹೋಗಿ ತರ್ತೀನಿ ಬಿಡು ಅಂದಿರ್ತಾರೆ. ಹಾಗಾಗಿ ನಾನು ಗಪ್ಪಾಗಿರ್ತೀನಿ. ಒಂದೊಂದು ದಿನ ಇದ್ದದ್ರೊಳಗನೆ ಏನು ಅದ ಮಾಡಿ ಕೊಡ್ಬೇಕು ಅನ್ನೋದು ಹೆಣ್ಮಕ್ಳಿಗೆ ಭಾಳ ತಲೆನೋವು ನೋಡ್ರಿ. ನಾವು ಒಂದು ಅಡುಗೆ ಮನೆ ಯುದ್ಧ ಮಾಡ್ದಂಗೆ, ಯಾಕಂದ್ರೆ ಇರೋದ್ರೊಳಗೆ ಅಷ್ಟು ಮಾಡ್ಕೋಬೇಕಲ್ರಿ. ಗಂಡಿಗೂ ಬೇಜಾರಾಗಬಾರ್ದು, ಮಕ್ಳಿಗೂ ಬೇಜಾರಾಗಬಾರ್ದು. ಇರೋದ್ರಾಗ ಶುದ್ಧ ಮಾಡ್ಬೇಕು ಅನ್ನೋದು. ಈಗ ಅದನ್ನ ಕರ್ದೀನಿ ರೀ ಸದ್ಯದ್ರೊಳಗೆ. ನೋಡಿರಿ ಒಂದು 3 ತೆಗ್ದಾರ ಯಜಮಾನಪ್ಪ. ನೋಡ್ರಿ ನನ್ನ ಹೆಂಡ್ತಿ ಮಾಡ್ಕೊಂಬಂದ ಅಂತ ಹೇಳ್ಯಾರಂತ. ಯಪ್ಪ ಒಂದೊಂದು ಥರ ನನಗೆ ವಿಚಿತ್ರ ಅನಿಸ್ಬಿಡ್ತೈತಿ. ಎಲ್ಲ ಈ ಥರದ್ದು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊತಾರ ಅಂತೇಳಿ. ರೊಟ್ಟಿ ಮಾಡಿದ ಸಮಯ ಶೇರ್ ಮಾಡ್ಕೊಂಡ್ರಿ. ಅವ್ರು ಮಾಡ್ಕೊಂಡಿದ್ದ ತಪ್ಪಿಗೆ ನಾನು ಮಾಡ್ಕೊಡಕ್ಕೆ ಹೋಗಿ ನನಗೆಲ್ಲ ರೀತಿಯಿಂದನೂ ತ್ರಾಸಾಯ್ತು. ನೋಡಿರಿಲ್ಲ, ಅಷ್ಟು ದುಡ್ದೆ ಅಷ್ಟು ದವಾಖಾನಿಗೆ ಹಾಕಿದೆ. ಈ ನನ್ನ ಮಗನಿಗೆ ಚಂದಾಗ ತಿನ್ನಪ್ಪ ಅಂದ್ರೆ ಮತ್ತೆ ಇನ್ನು ಅಷ್ಟು ಹುಷಾನ ಕಂಡಪಟ್ಟಿ ತುಟ್ಟಿ ಶೇಂಗಾ ಪಿಲ್ಯ. ನೀನು ಸಿಂಕಿನನ್ವ ನೀನು ಎತ್ತಿ ಮುಸಿರು ತಿನ್ನಕ್ಕೆ ಹಸ್ತಿ ನೋಡಿ ನಿನಗೆ. ನೋಡಲ್ಲಿ ನಮ್ಮ 4 ತೊಡದಾಗ ಹಿಂಗೆ ಬಿಟ್ಟಿದ್ವಿ ಅಂದ್ರೆ ನಮ್ಮ ಬಾಳೆ ಚಂದ ಇದ್ದಿದ್ದಿಲ್ಲ ರೀ. ಯಾಕಂದ್ರೆ ತುಟ್ಟಿದಲ್ಲ ಎಲ್ಲನೂ ಮಮ್ಮಿ ಬೇಯೋದು ಕರೆಕ್ಟ್ ಐತಿ, ಹೌದಿಲ್ಲ ರೀ. ಏನು ಮಾಡ್ತೀನಿ, ಹಿಟ್ಟು ನಾದ್ತೀನಿ. ಮೊದಲು ಹಿಟ್ಟು ನಾದಿ ಚೋಳಿಕೆ ಹುರಿದ ಕಡೆ ಪಲ್ಯಕ್ಕಿಟ್ಟು ಈ ಕಡೆ 4 ಚಪಾತಿ ಮಾಡೋಕ್ಕಿಂತ ತಲೆ ಬಸ್ತೀನಿ. ಸುದ್ದಾಗದ ಕೆಲಸ. ಕುಟೆ ಅತ್ತಿಲ್ಲ ಹಂಗ್ಯಾಕದು ಅರ್ಗಾಜ್ ಹಂಗೆ ಹಚ್ಕೋಬೇಡ. ಹಂಗೆ ಹಚ್ಕೋತಾರ ಸ್ನೇಹ ಈ ಬತ್ತಿ ಮ್ಯಾಗ. ಹುಚ್ಚ ಏನಾರ ಒಂದು ಮಾಡ್ತಾವ ನೋಡ್ರಿ ಮಕ್ಕಳು. ಬ್ಯಾಗ್ ರೆಡಿ ಆಗೈತಿ, ಬುತ್ತಿನೂ ರೆಡಿ ಮಾಡೀನಿ. ಸ್ವಲ್ಪ ಆರ್ಲಿ ಅಂತ ಬಿಟ್ಟೀನಿ ಪಲ್ಯ. ಈ ನನ್ನ ಮಗ ಇಲ್ಲಿ ರೆಡಿಯಾಗಿ ಕೂತಾನ. ಅಣ್ಣ ನೀ ಬತ್ತಿ ಹಚ್ಕೊಂಡಿಲ್ಲ, ಒಟ್ಟು ದಿನ ಹೇಳ್ಸ್ಕೊಳಾರ್ದ ಮಾಡಲ್ಲ ನಾನು. ಕಾಲರ್ ತಿದ್ಕೋ ಕಾಲರ್. ಏನು ಮಾಡಿದ್ದು ಉಸಿರಾಗಕ್ಕ? ಹಾಂ ಹಿಂಗೆ ಅದಾರ ನೋಡ್ರಿ ಮಕ್ಕಳು ಮನ್ಯಾಗ. ಅಷ್ಟು ಬಡ್ದಾಡ್ಬೇಕು, ಬೆನ್ನು ಹತ್ತಬೇಕು. ಈಕಿ ಮತ್ತೆ ಅದನ್ನು ಹಚ್ಕೊಂಡು ಮತ್ತೆ ಮಾರಿ ತಗೊಂತ ಕೂತಾಳಿ. ಈಗ ಚಪಾತಿ ಆಗ್ಯಾವ್ರಿ. 2-3 ಮೆಣಸಿನ್ಕಾಯಿ ತೆಗೆದಿಟ್ರ ಯಜಮಾನ್ರಿ. ರಿಕ್ಷಾ ಅಲ್ಲೇಕ ಕೋನೆ ಸ್ನೇಹನ್ ರಿಕ್ಷಾ ಥರ ಆವಾಜ್ ಬಂತ್ರಿ. ಅವ್ರ ಪಟ್ಟಕ್ಕೆ ನಂಗೆ ಹೋಗ್ಬಿಡ್ತಾರ, ನಿಂದ್ರದೇನೇ ಇಲ್ಲ. ಅದಕ್ಕಂತೇಳಿ ಭಯ. ಇವು ಬಿಸಿ ಚಪಾತಿ, ಇವು ನಿನ್ನೆ ಚಪಾತಿ ನೋಡ್ರಿ. ಮಾಡ್ಲಿಕ್ಕಂದ್ರೆ ಒಂಥರ
ಇನ್ನೂ ಒಂದು ಬೇಕಿತ್ತಂತಾರೆ ಮಾಡಿಟ್ರೆ ಹಂಗೆ ಉಳಿತಾವು ತಂಗಳು ತಿನ್ನಕ್ಕೆ ನಾಯಕ್ ನೀಯಕ್ ಅಂತಾರೆ ನೀನು ರಾತ್ರಿ ಉಂಡಿದ್ದು ಬಾನ ಉಳ್ದಿದ್ದು ಬಾನ ಅನ್ನನ ಇವಾಗ ಸ್ವಲ್ಪ ಚಲೋ ಅಕ್ಕಿದ್ರಿ ಅಲ್ಲಿಂದ ಇಲ್ಲಿಗೆ ಹೊತ್ಕೊಂಬಂದಿನಿ ಒಂದು ಅಗಳು ಅನ್ನ ಚೆಲ್ಬಾರ್ದಂತೆ ಏನಿ ಮತ್ತು ಈಗ ನಾವಲ್ಲಿ ನೀವಲ್ಲ ಅಂತಂದ್ರು ಮತ್ತು ಸ್ನೇಹಿಗೆ ಇಷ್ಟ ಅಂತೇಳಿ ಅಕ್ಕಿ ತಿಂದ್ಲು ಹಿಂಗಾಗುತ್ತೆ ನೋಡ್ರಿ ರಾತ್ರಿ ಟೈಮ್ದಾಗ ಒಂದು ಚಪಾತಿ ಕಡಿಮೆ ಉಂಡ್ರು ಪರವಾಗಿಲ್ಲ ಬಟ್ ಉಳ್ಬಾರ್ದು ಕೆಡಿಸ್ಬಾರ್ದು ಅನ್ನದ ಬೆಲೆ ಏನು ಅಂತಂತೇಳಿ ನಾವು ಈಗ ಕಷ್ಟಪಟ್ಟು ದುಡಿಯಕತ್ತೀವಿ ಒಂದೊಂದು ರೂಪಾಯ್ದು ಬೆಲೆನೂ ನಮಗೆ ಗೊತ್ತಾಕತ್ತೈತೆ ಅಂತೇಳಿ ನಾನು ಕೂಡ ಆ ಥರದ್ದು ಮಾಡೋಕೆ ಹೋಗ್ತೀನಿ ಮಾಡ್ಲಾರ್ದ್ರೆ ಹೊಟ್ಟೆ ತೆರಿತೈತಿ ಮಾಡಿದಾಗ ನಾವಲ್ಲೇ ನೀವಲ್ಲ ಅಂತಾರೆ ಎಲ್ಲರ ಮನ್ಯಾಗ ಆಲ್ಮೋಸ್ಟ್ ಅಲ್ಲಿ ಹಿಂಗೆ ಇರ್ತದೆ ತುಂಬ ಜನ ನಮ್ಗೆ ಈ ಥರ ವಿಡಿಯೋ ಶೇರ್ ಮಾಡಿದಾಗ ಹೇಳ್ತಿರ್ತೀರಿ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳದ್ದು ಪರಿಸ್ಥಿತಿ ಪಲ್ಯನೂ ಆರೈತ್ರಿ ಚಪಾತಿ ಸ್ವಲ್ಪ ಬೆಚ್ಚಗೈತಿ ಪೂರ ತಣ್ಣಗಾಗಿಲ್ಲ ಮತ್ತು ಆರಿಸ್ಕೊತ ಕೂತ ರಿಕ್ಷಾ ಬಂದುಬಿಡ್ತೈತಿ ಈ ವರ್ಷ ಹೊಸ ಟಿಫನ್ ತರ್ಬೇಕು ಅಂದ್ಕೊಂಡಿದ್ದೆ ಹುಡುಗರಿಗೆ ಇದ್ರಾಗೆ ನಡೆದೈತಿ ಇನ್ನೊಂದು 4 ದಿನ ಹೋಲ್ರಿ ಟೋಕನ್ 2.5 ಇಟ್ಟಿನಿ ಪಿಲ್ಲು ಚಪಾತಿ ಅವನಿಗೆ ಇಷ್ಟ ರೀ ಚಪಾತಿ ಫ್ರೀ ಅವ ಇದು ಸ್ವಲ್ಪ ಲೂಸ್ ಆಗೈತೆ ನೋಡ್ರಿ ಇದು ಲಾಕ್ ಕುಂದ್ರಂಗಿಲ್ಲ ಇದು ಹಿಂಗತ್ತೆ ನೋಡ್ರಿ ಇದು ಲಾಕ್ ಫಿಟ್ ಐತಿ ಇದು ಲಾಕ್ ಫಿಟ್ ಇಲ್ಲ ಏನಾರ ಅಳಸೊಂದು ಬಾಜಿ ಕಟ್ಟಬೇಕಂದ್ರೆ 2 ಕೂಡಿದ್ರೆ ಈ ಥರ ಆಗುತ್ತಿದೆ ಸುಮ್ಮಿದೆ ಡೆಮೋ ನೋಡ್ರಿ ಒಂದೇ ಬಿಡ್ತಿದೆ ಸುಮ್ಮಂಗೆ ಸಪೋರ್ಟ್ ಅಂತ ಇರೋದಷ್ಟೇ ತರ್ತೀನಿ ರೀ ಇನ್ನೊಂದು 4 ದಿನ ಹೋಗಲಿ ಇಬ್ಬರದು ಬುತ್ತಿ ರೆಡಿ ಹೊಂಟ್ರು ನೋಡ್ರಿ ಸ್ಕೂಲಿಗೆ ಹುಡುಗರು ಖಂಡಿತ ಯಾರೆಲ್ಲ ವಿಡಿಯೋಕ್ಕೆ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಫ್ರೆಂಡ್ಸ್ ಹಂಗೆ ಸಪೋರ್ಟ್ ಮಾಡಿರಿ ಇನ್ನು ಮಕ್ಕಳು ಶಾಲೆಗೆ ಹೋದ್ಮ್ಯಾಗ ಅರ್ಧ ಕೆಲಸ ಕಡಿಮೆ ಆದಂಗೆ ಆಗುತ್ತೆ ನೋಡ್ರಿ ಯಾಕಂದ್ರೆ ಆಗಷ್ಟು ಗಡ್ಬಡಿ ಇರ್ತೈತಿ ರಿಕ್ಷಾ ಬಂದು ಹೋತಂದ್ರೆ ಮತ್ತೆ ಬಿಡೋಕ್ಕಾಗಂಗಿಲ್ಲ ರೀ ಮತ್ತೆ ರಿಕ್ಷಾ ಮಾಡ್ಕೊಂಡು ಹೋಗ್ಬೇಕು ನಡ್ಕೊತ ಹೋಗೋದ್ರಾಗ ಅರ್ಧ ಪೌಣೆ ತಾಸು ಆಗಿಬಿಡ್ತೈತಿ ಸೊ ಹಾಗಾಗಿ ಈಗ ನಾಷ್ಟನಾಗೈತಿ ಅವ್ರ ಡ್ಯೂಟಿಗೆ ಅವ್ರನ್ನ ಕಳಿಸಿದ್ವಿ ಇವ್ರಿಗೆ ಕಳಿಸಿದ್ವಿ ನಮ್ಮ ಡ್ಯೂಟಿ ಓದೈತಿ ಅದನ್ನು ಕೂಡ ಮಾಡ್ಬೇಕು ನೋಡಿರಿ ಫ್ರೆಂಡ್ಸ ಇದನ್ನ ಈಗ ಅಂತ ಸಂಜೆ 6 ಗಂಟೆವರೆಗೂ ಎಲ್ಲ ಈ ಸಾಮ್ರಾಜ್ಯಕ್ಕೆಲ್ಲ ನಾವೇ ಅಧಿಪತಿಗಳು ನೋಡ್ರಿ ಮನೆಯೊಳಗೆ ಹೌದೇನಿಲ್ರಿ ಏನಂತೀರಿ ಕಮೆಂಟ್ ಮಾಡಿ ಹೇಳ್ರಿ ನಮಸ್ತೆ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಉಡ್ದಟ್ಟಿ ಕಾರ್ಯಕ್ರಮ ಮತ್ತು ಶಾಲ್ ಕಾರ್ಯಕ್ರಮ ಐತ್ರಿ ಸೊ ಹಾಗಾಗಿ ನಾವು ಕೂಡ ಹೊರಟಿದ್ದೀವಿ ಯಜಮಾನ್ರು ಕೂಡ ಬಂದಿದ್ದಾರ ನಮ್ಮ ಅಣ್ಣನ ಮಗಳು ಅಣ್ಣನ ಮಗ ಆಗ್ಬೇಕು ನೋಡ್ರಿ ಫ್ರೆಂಡ್ಸ್ ಸೊ ಹಾಗಾಗಿ ಹೊರಟಿದ್ದೀವಿ ಹಂಗೇನೋ ಹೋಗ್ಬಾರ್ದಲ್ಲ ಉಡ್ದಟ್ಟಿಗದು ಅಂತೇಳಿ ಒಂದು ಸ್ಮಾಲ್ ಗಿಫ್ಟ ಸೀರೆ ಮತ್ತು ಬ್ಲೌಸ್ ಪೀಸ ನನ್ನ ಸಸಿ ಆಗ್ಬೇಕು ಅಣ್ಣನ ಮಗಳು ಸೊ ಆಮೇಲೆ ಪಾಕೆಟ್ ಕೂಡ ತೊಗೊಂಡು ಬಂದಾರ ಅದ್ರೊಳಗೂ ಕೂಡ ಹಾಕ್ಬೇಕು ಈ ಸದ್ಯಕ್ಕೆ ಅಮೌಂಟ್ ಹಾಕ್ಬೇಕಾ ಸೊ ಇವರಿಬ್ಬರು ಮ್ಯಾಚಿಂಗ್ ಆಗ್ಯಾರ ಅಣ್ಣ ತಂಗಿ ಬರೀ ಯಜಮಾನ್ರು ಇವಾಗ ಕೆಲ್ಸಕ್ಕೆ ಲೇಟ್ ಆಗ್ಯದ ಅನ್ನಕತ್ತಾರ ಅವರು ಬಂದಾರ ಸೊ ಪಾಕೆಟ್ ಹಾಕಿ ಹೋಗೋದು ನೋಡ್ರಿ ಈ ವಿಡಿಯೋ ಕ್ಲಿಪ್ಪಿಂಗ್ಸ ಮಿಸ್ ಆಗಿಬಿಟ್ಟಿದ್ವು ಸೊ ಹಾಗಾಗಿ ನನಗೆ ಈ ವಿಡಿಯೋ ಹಾಕೋದಕ್ಕೆ ಲೇಟನೇ ಆಯ್ತು ನೋಡ್ರಿ ಇದೇ ಬ್ಲಾಗ್ದಾಗ ನಾನು ಹಾಕಾಕತ್ತೀನಿ ಇದನ್ನೇ ನಮ್ಮ ಒಂದು ಮದುವೆ ಮಾಡಿಸಿದ್ದೇನೆ ಇವರ ಅಂತಲೇ ಹೇಳ್ಬೋದು ನೋಡ್ರಿ ನಮ್ಮ ದೊಡ್ಡಪ್ಪ ಆಗಬೇಕು ದೊಡ್ಡಪ್ಪರಿಲ್ಲ ತೀರ್ಕೊಂಡ್ರು 1-2 ಸರಿ ನಾವು ಹೋಗಿದ್ವಿ ಅವಾಗ ವಿಡಿಯೋನು ಕೂಡ ಮಾಡಿದ್ದೆ ದೊಡ್ಡಮ್ಮರ ಜೊತೆ ಮಾತಾಡಿಸ್ಕೊಂಡು ನಮ್ಮ ರತ್ನನ ಏನು ಕೊಟ್ಟು ನೋಡ್ರಿ ರತ್ನನ ಮಾವ ಏನದಾರಲ್ಲ ಅವರ ತಂಗಿ ನೋಡ್ರಿ ಸೊಲ್ಲಾಪುರಕ್ಕೆ ಕೊಟ್ಟಿದ್ದು ನನ್ನ ಮದುವೆ ಹೆಂಗಾಯಿತು ಅಂತ ಭಾಳ ಜನ ಕೇಳ್ತಿದ್ರಿ ನೀವು ಅಲ್ಲದಿರಿ ಇಷ್ಟು ಮಹಾರಾಷ್ಟ್ರಕ್ಕೆ ನಿಮಗೆ ಯಾರು ಮದುವೆ ಮಾಡಿಕೊಟ್ರು ಹೆಂಗೆ ಪರಿಚಯ ಆಯಿತು ಅಂತ ಕೇಳ್ತಾನೆ ಇರ್ತೀರಿ ವೈನಿ ನೋಡ್ರಿ ಅಲ್ಲಿಂದ ಮಾತಾಡಕತ್ತಾರಲ್ಲ ಇವ ಇನ್ನೊಬ್ಬ ಸಚಿನ್ ಅಂತೇಳಿ ತಮ್ಮ ಆಗ್ಬೇಕ್ರಿ ಅಣ್ಣನ ಮಗ ಅಣ್ಣನ ಮಗಳು ಉಡ್ದಟ್ಟಿ ಮತ್ತು ಶಾಲೋಚ್ಚ ಕಾರ್ಯಕ್ರಮ ಮಸ್ತ್ ಮಾಡಿದ್ದೀರಿ ತುಂಬ ಜನರನ್ನ ಗಳಿಸ್ಕೊಂಡಿದ್ದಾರೆ ಅವ್ರಂತರೂ ಕೂಡ ಭಾಳ ಕಷ್ಟದೊಳಗನೆ ಬೆಳೆದವರು
ಬಟ್ ಈಗಿನ ಕಾಲದೊಳಗೆ ಒಂದು ಒಳ್ಳೆ ಸಂಸ್ಕಾರ ಇರುವಂಥ ಮಕ್ಕಳು ಪಡೆಯೋದು ಭಾಳ ಕಷ್ಟ. ದೊಡ್ಡಮ್ಮರು ಪುಣ್ಯ ಮಾಡಿದ್ದಾರೆ, ಈ ಥರ ಮಕ್ಕಳು ಮೊಮ್ಮಕ್ಕಳು. ವೈನಿದೇರು ಕೂಡ ಹಂಗೆ ಇದ್ದಾರೆ ನೋಡ್ರಿ, ಎಲ್ಲರನ್ನು ಕೂಡ ಹಚ್ಕೊತಾರೆ ನೋಡ್ರಿ. ಯಾವಾಗಾದ್ರೂ ಅವ್ರ ಮನ್ಯಾಗ ಒಂದು ಜನ ಬರೋದು ಹೋಗೋದು ಜಾಸ್ತಿನೇ, ಆದ್ರೂ ಕೂಡ ಪಟಕನಾಗ ಯಾರ ಮ್ಯಾಗ ಹರಿದು ಬೀಳಂಗಿಲ್ಲ, ಏನಿಲ್ಲ. ಅಷ್ಟು ಪ್ರೀತಿಯಿಂದ ಚೆನ್ನಾಗಿ ಎಲ್ಲರ ಜೊತೆಗೆ ಬೆರೀತಾರೆ, ಮಾತಾಡ್ತಾರೆ. ಈಗಿನ ಕಾಲದಾಗ ಈ ಥರ ಇರೋದು ಭಾಳ ಕಡಿಮೆ. ಬಟ್ ಖುಷಿ ಅನ್ಸುತ್ತೆ. ಅಷ್ಟು ಫ್ರೆಂಡ್ಲಿಯಾಗಿ ನಮ್ಗೆ ವಿಡಿಯೋ ಅಷ್ಟು ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಬಟ್ ಫಂಕ್ಷನ್ ಎಲ್ಲ ಅವರು ಬ್ಯುಸಿ ಇರ್ತಾರೆ. ಹಾಗಾಗಿ ಇವಾಗ ನೋಡ್ರಿ ಊಟಕ್ಕಂತರೂ ವೆರೈಟಿ ಅಂತೂ ಸಿಕ್ಕಾಪಟ್ಟೆ ಅದಾವ. ನೀವು ನೋಡ್ತಾ ಇರ್ಬೋದು. ಮಸ್ತ್ ಅಂದ್ರೆ ಊಟ ಭಾರಿ ರುಚಿನೂ ಇತ್ತು. ತಟ್ ತುಂಬ ಐಟಮ್ಸ್ ಇದಾವೆ ನೋಡ್ರಿ, ಯಾವ್ದು ಉಣ್ಬೇಕು ಯಾವ್ದು ಬಿಡ್ಬೇಕು ಅನ್ನಂಗೆ. ಸೂಪರ್ ಊಟ ಅಂತೂ ಚಲೋ ಐತೆ ನೋಡ್ರಿ. ಪಾನಿಪುರಿನೂ ಕೂಡ ಇತ್ತು, ಹಂಗೆ ನೀರು ನೋಡ್ತಾ ಇರ್ಬೋದು ನೀವು. ಇದನ್ನೆಲ್ಲ ನೋಡಿದ್ರೇ ಎಷ್ಟು ಚೆನ್ನಾಗಾಗಿರ್ಬೋದು ಫಂಕ್ಷನ್ ಅಂತೇಳಿ ನೀವು ಕೂಡ ಗೆಸ್ ಮಾಡ್ತೀರಿ. ಚೆನ್ನಾಗಾಯ್ತು ರೀ ಫಂಕ್ಷನ್ ಮಾತ್ರ ಮಸ್ತ್. किती मज्जा करायला लागलेत बघा. ಊಟ ಅದೆಲ್ಲ ಮಾಡಾದ್ಮ್ಯಾಗ ಸೂಪರಾಗಿರೋಂಥ ಡ್ರೈ ಫ್ರೂಟ್ಸ್ ಐಸ್ ಕ್ರೀಮ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ ಕುಂತು. ಸೊ ನಮ್ಮ ಯಜಮಾನ್ರಿಗೆ ಪರಿಚಯ ಇರೋದು ಸಿಸ್ಟರ್ಸ್ ಅವರು ಕೂಡ ಭೇಟಿಯಾಗಿದ್ದರು. ಅವ್ರ ಜೊತೆ ಕುಂದು ಒಂಚೂರು ಹರಟೆ ಅದೆಲ್ಲನೂ ಕೂಡ ಮಾಡಿ ರಿಟರ್ನ ಮತ್ತು ಮನೆಗೂ ಕೂಡ ಬರ್ಬೇಕು ನೋಡ್ರಿ. ಇಷ್ಟೇ ಬ್ಲಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಬಾಯ್.